ನೀಟ್ ಪೇಪರ್ ಲೀಕ್ಗೆ ಮೊದಲ ದೊಡ್ಡ ತಲೆದಂಡ. ಕೇಂದ್ರ ಶಿಕ್ಷಣ ಇಲಾಖೆಗೆ ನೂತನ ಕಾರ್ಯದರ್ಶಿಯ ನೇಮಕ ಆಗಿದೆ. ನೀಟ್ ಪೇಪರ್ ಲೀಕ್ಗೆ ಮೊದಲ ತಲೆದಂಡ ಆಗಿದೆ. ಕೇಂದ್ರ ಶಿಕ್ಷಣ ಇಲಾಖೆಗೆ ನೂತನ ಕಾರ್ಯದರ್ಶಿಯನ್ನ ಈಗ ನೇಮಕ ಮಾಡಲಾಗಿದೆ. ಸೊ ಒಂದು ತಲೆದಂಡ ಆಯ್ತು. ಈಗ ಕೇಂದ್ರ ಶಿಕ್ಷಣ ಇಲಾಖೆಗೆ ನೂತನ ಕಾರ್ಯದರ್ಶಿಯನ್ನ ಈಗ ನೇಮಕ ಮಾಡಲಾಗಿದೆ. ಆದ್ರೆ ಇವತ್ತು ನಾವು ಪ್ರತಿಭಟನಾಕಾರರು ಹೇಳೋದನ್ನು ಕೇಳ್ತಾ ಇದ್ವಿ. ವಿನೀತ್ ಜೋಶಿ ಎತ್ತಂಗಡಿ ಮಾಡಿದೆ ಕೇಂದ್ರ ಸರ್ಕಾರ. ನೀಟ್ ಪೇಪರ್ ಲೀಕ್ಗೆ ಮೊದಲ ತಲೆದಂಡ ಆಗಿರೋದು. ಕೇಂದ್ರ ಶಿಕ್ಷಣ ಇಲಾಖೆಗೆ ನೂತನ ಕಾರ್ಯದರ್ಶಿಯನ್ನ ಈಗ ನೇಮಕ ಮಾಡಲಾಗಿದೆ. ವಿನೀತ್ ಜೋಶಿ ಈ ಸ್ಥಾನದಲ್ಲಿದ್ರು, ಅವರನ್ನ ಕೇಂದ್ರ ಸರ್ಕಾರ ಎತ್ತಂಗಡಿ ಮಾಡಿದೆ. ಸೊ ಮೊದಲ ತಲೆದಂಡ ಕಾರ್ಯದರ್ಶಿಯನ್ನ ಈಗ ಎತ್ತಂಗಡಿ ಮಾಡಿರೋದು. ಆದ್ರೆ ಪ್ರತಿಭಟನಾಕಾರರು ಕೇಳ್ತಾ ಇರೋದು ಶಿಕ್ಷಣ ಸಚಿವರ ರಾಜೀನಾಮೆ. ಬಟ್ ಈಗ ತಲೆದಂಡ ಆಗಿರೋದು ವಿನೀತ್ ಜೋಶಿ. ವಿನೀತ್ ಜೋಶಿಯನ್ನ ಕೇಂದ್ರ ಸರ್ಕಾರ ಎತ್ತಂಗಡಿ ಮಾಡಿದೆ. ಮೊದಲ ತಲೆದಂಡ ಆಗಿದೆ, ತಪ್ಪಿಗೆ ತಲೆದಂಡ ಆಗಿದೆ. ಕೇಂದ್ರ ಶಿಕ್ಷಣ ಇಲಾಖೆಗೆ ಈಗ ನೂತನ ಕಾರ್ಯದರ್ಶಿಯ ನೇಮಕ ಆಗಿದೆ. ಕಾರ್ಯದರ್ಶಿಯ ತಲೆದಂಡ ಆಗಬೇಕು, ಕಾರ್ಯದರ್ಶಿಯನ್ನ ಎತ್ತಂಗಡಿ ಮಾಡಬೇಕು ಅನ್ನುವಂಥದ್ದು ಪ್ರತಿಭಟನಾಕಾರರ ಬೇಡಿಕೆ ಅಲ್ಲ. ಶಿಕ್ಷಣ ಸಚಿವರ ತಲೆದಂಡ ಆಗಬೇಕು ಅನ್ನೋದು ಪ್ರತಿಭಟನಾಕಾರರ ಬೇಡಿಕೆ. ಆದ್ರೆ ಈಗ ಕೇಂದ್ರ ಸರ್ಕಾರ ಮೊದಲ ತಲೆದಂಡ ಅಂತ ಹೇಳಬಹುದು. ಯಾಕಂದ್ರೆ ಇಲಾಖೆಯ ನೂತನ ಕಾರ್ಯದರ್ಶಿಯನ್ನ ನೇಮಕ ಮಾಡಿ ಈಗಿದ್ದಂತಹ ವಿನೀತ್ ಜೋಶಿ ಅವರನ್ನ ಎತ್ತಂಗಡಿ ಮಾಡಲಾಗಿದೆ. ನೀಟ್ ಪೇಪರ್ ಲೀಕ್ಗೆ ಸಂಬಂಧಪಟ್ಟ ಹಾಗೇನೆ ಈ ಮೊದಲ ದೊಡ್ಡ ತಲೆದಂಡ ಆಗಿರೋದು. ಇದನ್ನ ಈಗ ನ್ಯಾಯ ಕೇಳಿ ಹೋರಾಡ್ತಾ ಇರೋರು ಯಾವ ರೀತಿ ನೋಡ್ತಾರೆ, ಹೇಗೆ ಸ್ವೀಕರಿಸ್ತಾರೆ ಅನ್ನೋದನ್ನ ನಾವು ಗಮನಿಸಬೇಕಾಗತ್ತೆ. ಯಾಕೆ ಅಂತ ಹೇಳಿದ್ರೆ ನಮಗೆ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಹೊರತು ಮತ್ತೇನೂ ಕೂಡ ನಾವು ಒಪ್ಪೋದಿಲ್ಲ. ಇನ್ಯಾವುದೇ ರೀತಿಯ ಮಾತುಕತೆಗೂ ನಾವು ಒಪ್ಪೋದಿಲ್ಲ. ಕೇಂದ್ರ ಸರ್ಕಾರದ ಇನ್ಯಾವ ಕ್ರಮಗಳನ್ನು ಕೂಡ ನಾವು ಒಪ್ಪೋದಿಲ್ಲ ಅನ್ನುವಂಥದ್ದನ್ನು ಹೇಳ್ತಾ ಇದ್ರು. ಈಗ ಶಿಕ್ಷಣ ಇಲಾಖೆಯ ಕಾರ್ಯದರ್ಶಿಯ ತಲೆದಂಡ ಆಗಿದೆ. ಕೇಂದ್ರ ಶಿಕ್ಷಣ ಇಲಾಖೆಗೆ ನೂತನ ಕಾರ್ಯದರ್ಶಿಯನ್ನ ಕೇಂದ್ರ ಸರ್ಕಾರ ನೇಮಕ ಮಾಡಿದೆ. ಅಂದರೆ ಒಂದು ಹೆಜ್ಜೆ ಮುಂದೆ ಇಟ್ಟಾಗಿ ಕಾಣ್ತಾ ಇದೆ ಕೇಂದ್ರ ಸರ್ಕಾರ. ಇದರಿಂದ ಪ್ರತಿಭಟನಾಕಾರರನ್ನ ಸಮಾಧಾನ ಮಾಡಬಹುದಾ, ಮಾತುಕತೆಗೆ ಕರಿಬಹುದಾ, ಅಥವಾ ನಾವು ಕ್ರಮ ಕೈಗೊಳ್ತಾ ಇದ್ದೀವಿ, ಫಾಸ್ಟ್ ಟ್ರ್ಯಾಕ್ ಕೋರ್ಟ್ಗೂ ಈಗಾಗಲೇ ನಾವು ಆದೇಶ ಮಾಡಿದ್ದೀವಿ, ಒಂದು ಕಡೆ ತನಿಖೆ ಆಗ್ತಾ ಇದೆ. ಈಗ ಶಿಕ್ಷಣ ಇಲಾಖೆಯ ಕಾರ್ಯದರ್ಶಿಯನ್ನ ಎತ್ತಂಗಡಿ ಮಾಡಿ ಆ ಸ್ಥಾನಕ್ಕೆ ಬೇರೆಯವರನ್ನ ನೂತನವಾಗಿ ನೇಮಕ ಮಾಡಲಾಗಿದೆ. ಇದೆಲ್ಲವನ್ನು ಕೂಡ ನಾವು ಕ್ರಮ ಕೈಗೊಳ್ತಾ ಇದ್ದೀವಿ. ಶಾಂತಿಯುತವಾಗಿರಿ, ಪ್ರತಿಭಟನೆ ಮಾಡಿ ನಿಮ್ಮ ಹಕ್ಕುಗಳನ್ನು ಕೇಳಿ, ಆದರೆ ಹಿಂಸಾಚಾರ ಬೇಡ, ಶಾಂತಿಯುತ ಪ್ರತಿಭಟನೆ ಇರಲಿ. ಜೊತೆಗೆ ನಾವು ಒಂದೊಂದೇ ಕ್ರಮಗಳನ್ನು ಕೈಗೊಳ್ತಾ ಇದ್ದೀವಿ. ಸಾಧ್ಯವಾದರೆ ನಮ್ಮ ಮೇಲೆ ಭರವಸೆ ಇಟ್ಟು ಪ್ರತಿಭಟನೆಯನ್ನು ಕೈಬಿಡಿ ಅನ್ನೋದು ಕೇಂದ್ರ ಸರ್ಕಾರದ ಮನವಿ ಆಗಿದೆ. JP ನಡ್ಡಾ ಅವರು ಮಾತನಾಡಿಸೋ ಪ್ರಯತ್ನ ಮಾಡಿದ್ರು ಕೂಡ ಅದಕ್ಕೂ ಯಾವುದೇ ಫಲ ಸಿಕ್ಕಿಲ್ಲ ಇದುವರೆಗೂ ಕೂಡ. ಈ ಎಲ್ಲ ಬೆಳವಣಿಗೆಗಳ ಮಧ್ಯೆ ಈಗ ಮೊದಲ ದೊಡ್ಡ ತಲೆದಂಡ ಆಗಿರೋದು ವಿನೀತ್ ಜೋಶಿಯನ್ನ ಕೇಂದ್ರ ಸರ್ಕಾರ ಎತ್ತಂಗಡಿ ಮಾಡಿದೆ. ಕೇಂದ್ರ ಶಿಕ್ಷಣ ಇಲಾಖೆಯ ಕಾರ್ಯದರ್ಶಿ ವಿನೀತ್ ಜೋಶಿಯ ತಲೆದಂಡ ಆಗಿದೆ. ಇದುವರೆಗೂ ಇದ್ದಿದ್ದ ಏನಪ್ಪ ಆರೋಪ, ಇಷ್ಟು ಸರಿ ಪೇಪರ್ಗಳು ಲೀಕ್ ಆದರೂ ಕೂಡ, ಇಷ್ಟು ಪ್ರಕರಣಗಳಾಗಿದ್ರೂ ಕೂಡ ಯಾರೊಬ್ಬರಿಗೂ ಕೂಡ ಇದುವರೆಗೂ ಇದರಲ್ಲಿ ಶಿಕ್ಷೆ ಆಗಿಲ್ಲ, ತಲೆದಂಡ ಆಗಿಲ್ಲ, ಅಪರಾಧಿಗಳು ಅಂತ ಹೇಳಿ ಆಗಿಲ್ಲ. ಕೇವಲ ಪೇಪರ್ ಲೀಕ್ ಆಗುತ್ತೆ, ಮರುಪರೀಕ್ಷೆ ಆಗುತ್ತೆ, ಅಷ್ಟೇ. ಇದು ಪುನರಾವರ್ತನೆ ಆಗ್ತಾನೆ ಇದೆ. ಬಟ್ ಈ ಬಾರಿ ಹಾಗಾಗಲಿಕ್ಕೆ ನಾವು ಬಿಡಲ್ಲ ಅನ್ನೋದು ವಿದ್ಯಾರ್ಥಿಗಳ ಆಕ್ರೋಶದ ಕಿಚ್ಚು. ಹೀಗಾಗಿ ಈ ಬಾರಿ ಏನು ನೀಟ್ ಕ್ವಶನ್ ಪೇಪರ್ ಲೀಕ್ ಆಯಿತು, ಅದರಿಂದ ಎಷ್ಟೋ ವಿದ್ಯಾರ್ಥಿಗಳು ಆತ್ಮಹತ್ಯೆ ಶರಣಾದರು. ಇನ್ನು ಬಹಳಷ್ಟು ವಿದ್ಯಾರ್ಥಿಗಳು ಅದರಿಂದ ತೊಂದರೆ ಅನುಭವಿಸಬೇಕಾಯಿತು. ಇದು ಮರುಕಳಿಸಬಾರ್ದು. ಇದರ ನೈತಿಕ ಹೊಣೆ ಹೊತ್ತು ಶಿಕ್ಷಣ ಸಚಿವರು ಧರ್ಮೇಂದ್ರ ಪ್ರಧಾನ್ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕು ಅನ್ನೋದೇ ಮೊದಲ ದೊಡ್ಡ ಆಗ್ರಹ ಆಗಿದೆ ಈ ಪ್ರತಿಭಟನಾಕಾರರದ್ದು. ಆದರೆ ಇದುವರೆಗೂ ಕೂಡ ಸಚಿವ ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆ ನೀಡ್ತಾರೆ ಅನ್ನುವಂಥ ಯಾವುದೇ ಸುಳಿವಿಲ್ಲ. ಕೇಂದ್ರ ಸರ್ಕಾರ ಕೂಡ ಆ ಬಗ್ಗೆ ಯಾವುದೇ ಸ್ಪಷ್ಟನೆಯನ್ನು ಕೊಟ್ಟಿಲ್ಲ. ಮತ್ತೊಂದು ಕಡೆ ಪ್ರತಿಭಟನೆ ಕ್ಷಣ ಕ್ಷಣಕ್ಕೂ ಕಾವೇರ್ತಾನೆ ಇದೆ. ಹೆಚ್ಚೆಚ್ಚು ಬೆಂಬಲ ವ್ಯಕ್ತವಾಗ್ತಾ ಇದೆ ವಿದ್ಯಾರ್ಥಿಗಳ ಪ್ರತಿಭಟನೆ ಪರವಾಗಿ. ಮತ್ತು ಯಾವುದೇ ಕಾರಣಕ್ಕೂ ನಮ್ಮ ಪ್ರತಿಭಟನೆ ನಿಲ್ಲೋದಿಲ್ಲ ಅನ್ನೋದನ್ನು ಸ್ಪಷ್ಟವಾಗಿ ಹೇಳ್ತಿದ್ದಾರೆ. ಇದೆಲ್ಲದರ ಮಧ್ಯೆ ಎಲ್ಲ ಬೆಳವಣಿಗೆಗಳನ್ನು ಗಮನದಲ್ಲಿ ಇಟ್ಕೊಂಡು ಈಗ ವಿನೀತ್ ಜೋಶಿಯನ್ನ ಎತ್ತಂಗಡಿ ಮಾಡಲಾಗಿದೆ. ಈ ನೀಟ್ ಪೇಪರ್ ಲೀಕ್ಗೆ ಈಗ ಆಗಿರುವಂಥ ಮೊದಲ ತಲೆದಂಡ ಇದು. ಕೇಂದ್ರ ಶಿಕ್ಷಣ ಇಲಾಖೆಗೆ ನೂತನ ಕಾರ್ಯದರ್ಶಿಯನ್ನ ನೇಮಕ ಮಾಡೋದಕ್ಕೆ ಕೇಂದ್ರ ಸರ್ಕಾರ ಮುಂದಾಗಿದೆ. ಅಂದರೆ ಮತ್ತೊಂದು ಸಂದೇಶ ಕೊಡೋ ಪ್ರಯತ್ನ ಮಾಡ್ತಾ ಇದೆಯಾ ಕೇಂದ್ರ ಸರ್ಕಾರ? ದಯವಿಟ್ಟು ಪ್ರತಿಭಟನೆಯನ್ನು ಕೈಬಿಡಿ, ಶಾಂತಿಯುತವಾಗಿರಿ. ಈಗ ವಿದ್ಯಾರ್ಥಿಗಳಿಗೆ ಏನು ಸಮಸ್ಯೆ ಆಗಿದೆ, ವಿದ್ಯಾರ್ಥಿಗಳ ಆಗ್ರಹಗಳೇನಿದೆ, ಬೇಡಿಕೆಗಳೇನಿದೆ, ಈಗಾಗಿರುವಂಥ ಲೋಪಗಳೇನಿದೆ, ಅದೆಲ್ಲವನ್ನೂ ಸರಿಪಡಿಸೋದಕ್ಕೆ ಕೇಂದ್ರ ಸರ್ಕಾರ ಸಿದ್ಧವಾಗಿದೆ ಅನ್ನೋ ರೀತಿ ಮೊದಲ ದೊಡ್ಡ ತಲೆದಂಡ.